ಬಾಬಾ ಹರಸೋದನ ಬಾಬಾರ ಕೃಷ್ಣ ಗೋವಿಂದ ಗೋಪಾಲ ಸ್ವಲ್ಪ ಹಾಕಿದ್ರೆ ಅದು ಕತೆ ಹೆಂಗೆ ಇತ್ತು. ಎಂಗೇಜ್ ಎಲ್ಲ ಯಾಕೆ ಈ ನಿರ್ಧಾರ ತಗೊಂಡ್ರಿ ಅಂತ? ಅದು ಏನತ್ತ ಒಂಥರ ಹುಚ್ಚಾಗ್ಬಿಟ್ಟಿದೆ ಸರ್, ನಮ್ಗೆ ಹುಚ್ಚಾಗ್ಬಿಟ್ಟಿದೆ. ಸೊ ಎಜುಕೇಶನ್ ಏನ್ ಮಾಡಿದ್ರಿ? ನಾವು ಡಿಗ್ರಿಗೆ ಸೇರಿ ನಾವು ಅಪ್ಪ ತಿರ್ಕೊಂಡ್ಬಿಟ್ರು, ಅದ್ರನಿಂಕ ಬಿಟ್ಬಿಟ್ಟು. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ಹೇಗಿದ್ದೀರಾ? ಈಗ ಮತ್ತೊಂದು ಕೃಷಿ ವಿಡಿಯೋ. ಈ ಕೃಷಿ ವಿಡಿಯೋ ಅಂತ ಮಾಮೂಲಿ ಮಾಡ್ತಾ ಇರ್ತೀವಿ. ಇದರಲ್ಲಿ ತುಂಬಾ ಫಾರ್ಮರ್ಸ್ನ ನಾವು ಭೇಟಿ ಮಾಡಿದ್ದೀವಿ. ಅದೇ ಅತಿ ಚಿಕ್ಕ ಕಿರಿಯ ವಯಸ್ಸಿನ ಕೃಷಿಕರನ್ನ ಇಂದು ಪರಿಚಯ ಮಾಡ್ಕೊಡ್ತೀವಿ. ಹೆಂಗಂದ್ರೆ ಯಂಗೆಸ್ಟ್ ಫಾರ್ಮರ್ ನಮ್ಮ ಜೊತೆ ಇದ್ರೆ ದಿನೇಶ್ ಅಲ್ವಾ? ದಿನೇಶ್ ಮಾತ್ರ ದಿನೇಶ್ ಅಂದ್ರೆ ಯಂಗೆಸ್ಟ್ ಫಾರ್ಮರ್ ಇದಾರೆ. ಅವರು 2 ಎಕರೆನಲ್ಲಿ ಏನ್ ಬೀನ್ಸ್ ಸರ್ ಇದು? ಕ್ಲಾಸಿಕ್ ಎನ್ಝೆಡ್ ವೈಟ್. ಈಗ ಸಾಮಾನ್ಯವಾಗಿ ಪೆನ್ಸಿಲ್ ಬೀನ್ಸ್ ಎಲ್ಲ ವಿಡಿಯೋಗಳು ಸುಮಾರು ವಿಡಿಯೋಗಳು ಮಾಡಿದೀವಿ. ಈ ಕ್ಲಾಸಿಕ್ ಎನ್ಝೆಡ್ ವೈಟ್ ಬೀನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ. 2 ಎಕರೆ ಬೀನ್ಸ್ ಕೃಷಿ, ಅದು ಕೃಷಿನೇ ಮಾಮೂಲಿ ಪೆನ್ಸಿಲ್ ಬೀನ್ಸ್ ಕೃಷಿ. ಈ ಕೃಷಿನಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು, ಅದರಲ್ಲಿ ಕೃಷಿ ಹೇಗೆ, ಮತ್ತೆ ಇನ್ನಿತರ ಮಾಹಿತಿಗಳನ್ನು, ಯಾಕೆಂದ್ರೆ ನಾವೇ ಹೇಳಿದ್ರೆ ಸರೋದಿಲ್ಲ, ಫಾರ್ಮರ್ಸ್ ಜೊತೆ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಅವರ ಮುಖಾಂತರ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಳ್ಳೋಣ. ಸರ್ ನಮಸ್ಕಾರ. ಅದೇ ಈಗ ನಿಮ್ಮ ತೋಟಕ್ಕೆ ಬಂದಿವಿ ಬೀನ್ಸ್, ಇದರಲ್ಲಿ ಮತ್ತಷ್ಟು ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ್. ನಮಸ್ಕಾರ. ಯಂಗ್ ಫಾರ್ಮರ್ಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ನನ್ನ ಹೆಸರು ಬಂದು ದಿನೇಶ್, ನಮ್ಮೂರು ಬಂದು ನಾಗಪ್ಪ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರಾ, ನಮ್ಮ ತಾಲೂಕಲ್ಲಿ ಯಥೇಚ್ಛವಾಗಿ ಬೆಳೆಯೋದು ಯಾವ ಬೀನ್ಸ್? ನೀವು ಪೆನ್ಸಿಲ್ ಬೀನ್ಸ್ ಜಾಸ್ತಿ. ಅರಿಕಾಟು ಬಿಟ್ಟು ಈ ತಳಿಗಳು ಈಗ ಕಾಣೆ ಆಗ್ಬಿಟ್ಟೈತೆ. ಇದಕ್ಕೆ ರೀಸನ್ ಏನಾದ್ರು ಹೇಳೋದಾದ್ರೆ ನೀವು? ಇದು ಬೆಳೆದು ಹೊಸೂರು ಸೈಡ್ ಜಾಸ್ತಿ, ನಮ್ಮ ಏರಿಯಾ ಬೆಳೆದ್ ಕಮ್ಮಿ. ಇದು ಮಾರ್ಕೆಟಿಂಗ್ ಎಲ್ಲ ಬಾಧೆ ಅಂತ ಹೊಸೂರು ಸೈಡ್ ಬೆಳೆದ, ಹೊಸೂರು ಸೈಡ್ ಜಾಸ್ತಿ. ಇನ್ನ ಈ ಒಂದು ತಳಿಯ ವಿಚಾರ, ಇದು ಈ ವೆರೈಟಿ ವಿಚಾರಕ್ಕೆ ಬಂದಾಗ ತಳಿ ಸೆಲೆಕ್ಷನ್ ಬಂದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಇಂದಿನ ದಿನಗಳೇ ನೋಡೋದಾದ್ರೆ ಕೆಲವೊಂದು ಬೆರಳೆಣಿಕೆಯಷ್ಟು ಸೀಡ್ಲಿಂಗ್ಸ್ ಮಾತ್ರ ಇರ್ತಾ ಇತ್ತು. ಯಾವ್ದು ಅಶೋಕ ಎನ್ಝೆಡ್ ಅಂತ ಬಂತು, ಕ್ಲಾಸಿಕ್ ಅಶೋಕ ಕ್ಲಾಸಿಕ್ ಅಂತ ಬಂತು. ಅದಾದ ನಂತರ ಇನ್ಯಾವ್ದು ರನ್ನ ಅಂತ ಒಂದಿದೆ ವೆರೈಟಿ. ಅದನ್ನ ಹೊರತುಪಡಿಸಿ ಈಗ ನೀವು ಹಾಕಿರೋ ವೆರೈಟಿ ಯಾವ್ದು ಅಂತ ನಾವು ಕೇಳ್ಬೋದಾ? ನಾವು ಕ್ಲಾಸಿಕ್ ಎನ್ಝೆಡ್ ಅಂತ, ಹಿಂದೂ ಸೀಡ್ಸ್ ಅಂತ. ಹಿಂದೂ ಅವ್ರದ್ದು ಅದು ರ್ಯಾಪರ್ ಏನಾದ್ರು ಇದೆಯಾ? ನೋಡಿ. ಸ್ನೇಹಿತರೆ ಗಮನಿಸ್ರಿ, ಯಾಕಪ್ಪ ಅಂತ ಹೇಳಿದ್ರೆ ರ್ಯಾಪರ್ಸ್ ಇಲ್ದಿರ ನಾವು ಹೆಸರು ಹೇಳಿದ್ರೆ ಕೆಲವೊಬ್ಬರಿಗೆ ಯಾವ್ದು ಅಂತ ಗೊತ್ತಾಗಿರೋದಿಲ್ಲ. ಇಲ್ಲಿ ಗಮನಿಸಿ, ಹಿಂದೂ ಸೀಡ್ಸ್ ಅಂತ ಹೇಳ್ಬಿಟ್ಟು, ಇನ್ನ ಸೂಪರ್ AZ ಅಂತ ಇಟ್ಟಿದ್ದಾರೆ. ಇದು ಬಂದು ವೆರೈಟಿ ಸ್ನೇಹಿತರೆ. ಇನ್ನು ಗಿಡ ಎಲ್ಲ ನಾನು ಈಗ ಮುಂದೆ ವಿಡಿಯೋದಲ್ಲಿ ಹೋಗ್ತಾ ತೋರಿಸ್ತಾ ಇದ್ದೀನಿ. ಇನ್ನು ಡಿಸ್ಟ್ರಿಬ್ಯೂಷನ್ ಮತ್ತೆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಎಲ್ಲ ಬಂದು ಅವ್ರದೇ, ಹಿಂದೂ ಸೀಡ್ಸ್ ಅವ್ರದೇ. ಇದನ್ನ ಗಮನಿಸಬಹುದು ಸರ್. ಈ ತಳಿ ಬಂದು ರೆಕಮೆಂಡ್ ಯಾರು ಮಾಡಿದ್ರು ಸರ್ ನಿಮ್ಗೆ? ನಮಗೆ ಮಾಲೂರಲ್ಲಿ ವೇಮಣ್ಣ ಅಂಗಡಿಯಲ್ಲಿ. ಹೆಂಗೆ ಸರ್ ಈ ತಳಿ ಹೆಂಗೆ ಓಕೆ ಅನ್ಸುತ್ತಾ ನಿಮ್ಗೆ? ಓಕೆ ಅನ್ಸುತ್ತೆ. ಇದು ಮಾಡ್ಬೇಕಾಗಿರೋದು ನವೆಂಬರ್, ಡಿಸೆಂಬರ್, ಜನವರಿಲಿ ಮಾತ್ರ. ಕೋಲ್ಡ್ ಸೀಸನ್ ನಲ್ಲಿ ಮಾತ್ರ ಇದು ಚೆನ್ನಾಗಿ ಮಾಡ್ಬೇಕಾಗಿರೋದು. ಬೇರೆ ಟೈಮ್ ಎಲ್ಲ ಬ್ಲಾಕ್. ಈಗ ಈ ಸೈಡ್ ಒಂದು ಪ್ರೈಸ್ ವಿಚಾರಕ್ಕೆ ಬಂದಾಗ ಎಷ್ಟು ಸರ್ ಒಂದು ಕೆಜಿ? 750 ರೂಪಾಯಿ ಕೆಜಿ. 750 ರೂಪಾಯಿ. ಪೆನ್ಸಿಲ್ ಬೀನ್ಸ್ಗೆ ಹೋಲಿಕೆ ಮಾಡಿದ್ರೆ ಕಡಿಮೆನೇ ಇದೆ ಇದು. ಇನ್ನು ಇಳುವರಿ ವಿಚಾರಗಳಿಗೆ ಬಂದಾಗ ಇದು ಜಾಸ್ತಿ ಕೊಯ್ಯುತ್ತಾ ಅದು ಜಾಸ್ತಿ ಕೊಯ್ಯುತ್ತೆ? ಅದು ಲೇಟ್ ಆಗಿ ಕೊಯ್ಯುತ್ತೆ, ಇದು ಬೇಗ ಕೊಯ್ಯುತ್ತೆ ಅಷ್ಟೇ. ಇದು ಬೇಗ ಬಂದು ಬೇಗ ಮುಗಿಯುತ್ತೆ. ಇಳುವರಿನಲ್ಲಿ ನೋಡಕ್ ಹೋದ್ರೆ ಇದೇ ಬೆಸ್ಟ್ ಅಂತೀರಾ? ಸೊ ಇಳುವರಿ ಬಗ್ಗೆ ಇನ್ನು ಸ್ವಲ್ಪ ಮಾಹಿತಿ ಆಮೇಲೆ ತಗೊಳ್ಳೋಣ. ಈಗ ಪ್ರಥಮವಾಗಿ ಸಾಲಿಂದ ಸಾಲುಗಳಿಗೆ ಅಂತರ ಅನ್ನೋದು ಎಷ್ಟು ಕೊಟ್ಟಿದ್ದೀರಾ ಸರ್? ನಾವು ಸಾಲಿಂದ ಸಾಲ 4.5 ಅಡಿಗೆ. ಟ್ಯಾಕ್ಟ್ರಿ ಬೆಡ್? ಟ್ಯಾಕ್ಟ್ರಿ ಬೆಡ್, ಹಳೆ ಬೆಡ್ ಅಲ್ಲಿ ಮಾಡಿರೋದು ಇದು. ಹಳೆ ಬೆಡ್ ಅಲ್ಲಿ ಎರಡನೇ ಬೆಳೆ. ಇದಕ್ಕೆ ಮುಂಚೆ ಏನ್ ಹಾಕಿದ್ರೆ? ಪೆನ್ಸಿಲ್ ಬೀನ್ಸ್ ಹಾಕಿದ್ರೆ, ಅರಿಕಾಟ್ ಹಾಕಿದ್ರೆ. ಓಕೆ, ಸೂಪರ್. ಎರಡನೇ ಬೆಡ್ ಅಲ್ಲಿ ಈ ರೀತಿಯ ಬೆಳೆ ಅಂತ ಹೇಳಿದ್ರೆ ಪೆನ್ಸಿಲ್ ಬೀನ್ಸ್ ಯಾವ ರೇಂಜಿಗೆ ಬಂದಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಯೋಚನೆ ಮಾಡೋದಕ್ಕೊಂಥರ ಇದಾಗುತ್ತೆ. ಯಾಕಂತ ಹೇಳಿದ್ರೆ ಇದು ನೋಡಿ ಎಲ್ಲ ಪದೇ ತರ ಆಗ್ಬಿಟ್ಟಿದೆ ಅದಕ್ಕೆ. ಸೊ ಅದಾದ್ಮೇಲೆ ಸರ್, ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಪ್ರಮುಖ ಪಾತ್ರ ನೆಲದ ತಯಾರಿ. ಯಾವುದೇ ಬೆಳೆ ಮಾಡಲಿ, ಬೀನ್ಸ್ ಅಂತಾನೆಲ್ಲ ಯಾವುದೇ ಬೆಳೆ ಮಾಡಲಿ, ಯಾವ ರೀತಿ ಲ್ಯಾಂಡ್ ಪ್ರಿಪೇರ್ ಮಾಡ್ತೀರಾ? ಫಸ್ಟ್ ನೆಲ ಉಳುಮೆ ಚೆನ್ನಾಗಿ ಮಾಡಿರ್ಬೇಕು ಬೆಳೆ. ಈ ಕ್ಲಾಸಿಕ್ ಎನ್ಝೆಡ್ ಬ್ಲಾಕ್ ಎಲ್ಲ ಪೇಪರ್ ಹಾಕ್ಬಾರ್ದು. ಮಾಮೂಲಿ ಕಡೆಗೆ ಹೊಡಿಬೇಕು, ಕಡೆಗಲ್ಲೇ ಮಾಡ್ಬೇಕು. ಆಗ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಎಲ್ಲಾರು ಪೇಪರ್ ಹಾಕಿ ಮಾಡ್ಬೇಕು. ಪೇಪರ್ ಹಾಕಿ ಮಾಡೋದು ಅದೆಲ್ಲ ಬೆಳ್ಳಿ. ಇದು ಪೆನ್ಸಿಲ್ ಬೀನ್ಸ್ ಪೇಪರ್ ಹಾಕಿ ಮಾಡ್ಕೊಬೇಕು. ಇದೆಲ್ಲ ಬಂದು ನಾರ್ಮಲ್ ಆಗಿ ಹಂಗೆ ಮಾಡ್ಕೋಬಹುದು. ಆಮೇಲೆ ಬೀಜದ ವಿಚಾರಕ್ಕೆ ಬಂದ್ರೆ, ಈಗ ಪೆನ್ಸಿಲ್ ಬೀನ್ಸ್ ಸಾಮಾನ್ಯವಾಗಿ ಸ್ವಲ್ಪ ತೆಳುವಾಗಿ ನಾಟಿ ಮಾಡ್ತಾರೆ. ಇದು ಮಂದ ಮಾಡ್ಬೇಕಾಗುತ್ತೆ. ಎಷ್ಟು ಪ್ಯಾಕೆಟ್ ಬೇಕಾಗುತ್ತೆ? ಎಕರೆಗೆಲ್ಲ ಒಂದು 17-18 ಕೆಜಿ ಹಾಕ್ಬೇಕಾಗುತ್ತೆ. 17-18 ಕೆಜಿ. ಅದಾದ್ರೆ 4 ಕೆಜಿ ಸಾಕಾಗುತ್ತಲ್ವಾ? ಎಕರೆಗೆ 4 ರಿಂದ 5 ಕೆಜಿ. ಎಕರೆಗೆ 18 ಕೆಜಿ.
ಮಾತ್ರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಅಷ್ಟು ಒತ್ತಾಗಿ ಹಾಕಿದ್ರೆ ಫ್ರೂಟ್ ಸೆಟ್ಟಿಂಗ್ ಆಗುತ್ತಾ? ಆಗುತ್ತಲ್ಲ, ಇವಾಗ ನೋಡ್ಬೋದಲ್ಲ ನಮ್ಮ ಬೆಳೆ. ಖಂಡಿತ. ಮತ್ತೆ ಈಗ ನೆಲದ ತಯಾರಿ ಮಾತಾಡ್ತಾ ಇದ್ರಿ, ಪೇಪರ್ ಏನು ಅವಶ್ಯಕತೆ ಇಲ್ಲ. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದಾಗ ಕೊಟ್ಟಿಗೆ ಗೊಬ್ಬರ ಸರಿಸುಮಾರು ಎಷ್ಟು ಕೊಡ್ತೀರಾ ಒಂದು ಲ್ಯಾಂಡ್ಗೆ? ಎಕರೆಗೆ ಒಂದು 6-7 ಲೋಡ್ ಆಗ್ಬೋದು. ಟ್ಯಾಕ್ಟ್ರಿ ಲೋಡು 6-7 ಟ್ಯಾಕ್ಟ್ರಿ ಲೋಡ್ ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ. ಅದನ್ನ ಹೊರತುಪಡಿಸಿ ಬೆಡ್ಗೆ ಕೊಡುವಂತ ರಾಸಾಯನಿಕ ಗೊಬ್ಬರಗಳಾಗಲಿ ಅಥವಾ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇಂಥವೆಲ್ಲ ಹೇಳ್ತಾರಲ್ಲ, ಸೊ ಇದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಒಂದು ಎಕರೆಗೆ? ಸರ್ ನಾವು ಆ ಥರದೆಲ್ಲ ಏನೂ ಕೊಡಿಲ್ಲ, ಇದಕ್ಕೆ ಏನೂ ಕೊಡ್ಲಿಲ್ಲ. ಬೆಡ್ ಆಗಿರೋದಕ್ಕೆ ಎಲ್ಲ ಡ್ರಿಪ್ ಗೊಬ್ಬರನೇ ಕೊಡೋದು ಜಾಸ್ತಿ. ಅಲ್ಲ, ಫಸ್ಟ್ ಅಲ್ಲಿ ನೀವು ಫಸ್ಟಲ್ಲಿ ನಾವು ನಾಟಿ ಗೊಬ್ಬರ ಏನೂ ಹಾಕಿಲ್ಲ, ಬರೀ ಕೋಳಿ ಗೊಬ್ಬರ ಮಾತ್ರ ಹಾಕಿರೋದು. ಈಗ ಸಾಧಾರಣವಾಗಿ ನೀವು ಲ್ಯಾಂಡ್ ಪ್ರಿಪೇರ್ ಮಾಡುವಾಗ ಬೇಸಿಕ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಗೊಬ್ಬರ ಕೊಡ್ತೀವಿ? ಬೇರೆ ಕೋಳಿ ಗೊಬ್ಬರ ಅಷ್ಟೇ. ಕೋಳಿ ಗೊಬ್ಬರ, ಮೂಟೆ ಗೊಬ್ಬರ ಏನೋ ಅಂತದೆಲ್ಲ ಕೊಡೋದಿಲ್ಲ. ಏನೋ ಕೊಡಲಿಲ್ಲ. ಸೂಪರ್ ಸರ್. ಇದೇ ರೀತಿ ಅಂದ್ರೆ ಫುಲ್ ಆರ್ಗ್ಯಾನಿಕ್ ಸಿಸ್ಟಮ್ ಆಗೋಯ್ತು. ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಬರೀ ಅಷ್ಟರಲ್ಲೇ ಸ್ಟಾರ್ಟ್ ಮಾಡಿದ್ರೆ ಒಂದು 50 to 60% ಆರ್ಗ್ಯಾನಿಕ್ ಆಗೋಯ್ತು. ಇನ್ನು ಒಂದು 30-40% ಮಾತ್ರ ಕೆಮಿಕಲ್. ಸೊ ಅದ್ರ ಬಗ್ಗೆ ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ. ರೋಗಗಳು ತಡೆಯೋ ವಿಚಾರದಲ್ಲಿ ಈಗ ಸಾಮಾನ್ಯವಾಗಿ ನಾವು ನೋಡ್ಬೇಕಾದ್ರೆ ಪೆನ್ಸಿಲ್ ಬೀನ್ಸ್ಗೂ ಇದಕ್ಕೇನೋ ರೋಗ ರೆಸಿಸ್ಟೆಂಟ್ ಪವರ್ ಏನಾದ್ರು ಇದ್ದಂಗಿದೆ ಅಲ್ವಾ? ರೆಸಿಸ್ಟೆಂಟ್ ಪವರ್ ಅಂತ ಹೇಳಿದ್ರೆ ಈಗ ಪೆನ್ಸಿಲ್ ಬೀನ್ಸ್ ಗೆ ಇಮಿಡಿಯೇಟ್ ಆಗಿ ಇದಕ್ಕೆ ಹುಳು ಜಾಸ್ತಿ ಅಷ್ಟೇ. ಹುಳು ಜಾಸ್ತಿ ಅಷ್ಟೇ, ರೋಗ ಅಷ್ಟು ಇಲ್ಲ ಅನ್ಕೊಂತ. ರೋಗ ಅಷ್ಟು ಬರಲ್ಲ ಇದಕ್ಕೆ. ಸರಿ ಸರ್, ಓಕೆ, ಇದೆಲ್ಲ ಆಯ್ತು. ಈಗ ನೀವೇ ಹೇಳ್ದಂಗೆ ಡ್ರಿಪ್ ಗೊಬ್ಬರಗಳು ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ದೀರಾ. ಸೊ ಪ್ರಾಥಮಿಕ ಹಂತದಲ್ಲಿ ಗಿಡದ ಬೆಳವಣಿಗೆ ಹಂತದಲ್ಲಿ ಯಾವ್ದನ್ನ ಸಜೆಸ್ಟ್? ಬಿಸಿನೆಲ್ಲ ಜಾಸ್ತಿ ಯೂಮಿಕ್ ಕೊಡಬೇಕು. ಯೂಮಿಕ್ ಆಸಿಡ್. ಪೊಟ್ಯಾಸಿಯಂ, ಫ್ಲವರ್ ಸೆಟ್ಟಿಂಗ್ ಅಲ್ಲಿ 1261 ಕೊಟ್ಟಿದ್ದೀನಿ. 1261. ಅದಾದ್ಮೇಲೆ 13045 ಕೊಟ್ಟಿದ್ದೀನಿ. ಕಾಯಿ ಬಲಿಯೋ ಹಂತದಲ್ಲಿ ಆ ತರದ್ದು. ಆಮೇಲೆ CN ಕೊಟ್ಟಿದ್ದೀನಿ. CN ಕಾಯಿ ಫಿನಿಶಿಂಗ್ ಬರ್ಲಿಕ್ಕೆ, ಕಲರ್ ಎಲ್ಲ ಚೆನ್ನಾಗಿ ಬರ್ಲಿಕ್ಕೆ. ನಂತರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀನಿ ಜಾಸ್ತಿ ಅಷ್ಟೇ. ಸ್ನೇಹಿತರೆ, ಇದು ಒಂದು ನೀವು ಎಲ್ಲೇ ಗಮನಿಸ್ರಿ ಬಂದು ಇದು ಸ್ಟ್ಯಾಂಡರ್ಡ್ ಬಂದು 19 ಯೂಮಿಕ್ ಆಸಿಡ್, ನಂತರ 1261 ಮೈಕ್ರೋ ನ್ಯೂಟ್ರಿಯೆಂಟ್ಸ್, ನಂತರ ಅದಾದ್ಮೇಲೆ 13045 ಕಾಯಿ ಬಲಿಯೋ ಹಂತದಲ್ಲಿ, ಅದಾದ್ಮೇಲೆ ಕಾಯಿ ಫಿನಿಶಿಂಗ್ ಬೇಕಂದ್ರೆ CN ಬೋರಾನ್. ಸೊ ಇದಿಷ್ಟು ಒಂದು ಇದು ಕಾಯಿ ಏನಾದ್ರೂ ಒಂದು ಚೂರು ಸೈಜ್ ಅನ್ನೋದು, ಲೆಂತ್ ಅನ್ನೋದು ಕಡಿಮೆ ಬಂದಾಗ ಈ 50 to 34 ಬೂಸ್ಟ್ ಅಂತ ಸಜೆಸ್ಟ್ ಮಾಡ್ತಾರೆ, ಬಿಡ್ಬೋದಾ? ಅದು ಇದ್ರಿಗೆ ಅದು ರೆಕಮೆಂಡ್ ಇಲ್ಲ, ಇದಕ್ಕಿಲ್ಲ. ಯಾಕಂದ್ರೆ ಬೇಗ ಬಲ್ತ್ಬಿಡುತ್ತೆ. ಬೇಗ ಬಲ್ತು. ಸೊ ಸ್ನೇಹಿತರೆ, ಒಟ್ಟಾರೆ ಇದೆಲ್ಲ ಬಂದು ಒಂದು ಡ್ರಿಪ್ ಫರ್ಟಿಲೈಸರ್ಸ್ ವಿಚಾರಕ್ಕೆ ಹೋದಾಗ ಏನಪ್ಪಾ ಅಂತ ಹೇಳಿದ್ರೆ ರೋಗಗಳು ಮತ್ತೆ ರೋಗ ಲಕ್ಷಣಗಳು ಇನ್ನ ಏನೇನಿರುತ್ತೆ? ರೋಗ ಲಕ್ಷಣಗಳು ಏನೇನ್ ಕಾಣಿಸ್ಬೋದು ಸರ್ ಇದರಲ್ಲಿ? ರೋಗ ಬರೋದು ಕಮ್ಮಿನೇ, ಬಂದ್ರೆ ಹುಳು ಜಾಸ್ತಿ ಬರುತ್ತೆ. ಸ್ವಲ್ಪ ಹುಳು ಸಣ್ಣ ಹುಳು, ಅದೇ ಉಂಗೆ ಹುಳ ಅಂತಾರಲ್ವಾ, ಅದು ಬಿಟ್ರೆ ಕೆಳಗೆ ಸ್ವಲ್ಪ ಹಣ್ಣೆಳೆ ಬರುತ್ತೆ. ಸರ್ ಇದಕ್ಕೆ ಬಂದು ರಸ್ಟಿಂಗ್ ಅಂತಾರಲ್ವಾ? ರಸ್ಟಿಂಗ್ ಅದೆಲ್ಲ ಅಷ್ಟು ಪ್ರಾಬ್ಲಮ್ ಏನು ಬರೋದಿಲ್ಲ. ಒಂದು 2.5 ಎಕರೆ ಇದೆ. 2.5 ಎಕರೆ ಇದೆ. ಆಲ್ಮೋಸ್ಟ್ ಅಲ್ಲ ಒಂದು 11-11.5 ಟನ್ ಬರುತ್ತೆ. 11 ಟನ್, ಒಂದು ಉತ್ತಮವಾದ ಇಳುವರಿ ಅನ್ಕೋಬಹುದು. ಪ್ರೈಸ್ ವಿಚಾರಕ್ಕೆ ಬಂದಾಗ ಲಾಸ್ಟ್ ಮಂತ್ ಒಂದ್ ಸ್ವಲ್ಪ ಎಲ್ಲ ಎಕ್ಸೆಸಿವ್ ಆಗಿತ್ತು, ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಏನು ವರ್ಕೌಟ್ ಆಗುತ್ತಾ ಈ ಪ್ರೈಸ್? ಪರವಾಗಿಲ್ಲ. ಈಗ ಏನಿದೆ ಸರ್ ಪ್ರಾಜೆಕ್ಟ್? ಸರ್ ಇವಾಗ 35-40 ಇದೆ. 35-40 ಇದೆ. ಸರ್, ಮೊದಲನೇ ಇಳುವರಿ ನೀವು ಗಿಡ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ತಗೊಂಡಿದ್ದೀರಾ ಇಳುವರಿನ? ಕಾಯಿ ಫಸ್ಟ್ ಕೊಯ್ಲು ಎಷ್ಟು ದಿನಕ್ಕೆ ಬರುತ್ತೆ? ಇದು ಒಂದು 60 ಡೇಸ್ ಸ್ಟಾರ್ಟ್ ಆಗ್ಬಿಡುತ್ತೆ. 60 ಡೇಸ್. ಎಷ್ಟು ಕೊಯ್ಲು ತಗೊಂಬಂದು ಸರ್? ಇದು 3-4 ಕೊಯ್ಲು ಅಷ್ಟೇ. ಅಷ್ಟು ಕಾಯಿ ಕೊಯ್ದಾಗ್ಬಿಡುತ್ತೆ. ಒಂದೇ ಸಲ ಬೇಗ ಬಂದ್ಬಿಡುತ್ತೆ. ಇನ್ನು ಅರೆಕಾಟಲ್ಲಿ ವಿಚಾರಕ್ಕೆ ಬಂದಾಗ 8-12 ಪಿಕ್ಕಿಂಗು, 15 ಪಿಕ್ಕಿಂಗು ಈ ರೀತಿ ಮಾಡ್ತಾರೆ. ವೆದರ್ ಚೆನ್ನಾಗಿ. ಇದಕ್ಕೆ ಮುಂಚೆ ನಾವು ಇದೇ ಮಾಡಿದ್ದು. ಸೊ ಅದರಲ್ಲಿ ಎಷ್ಟು ಪಿಕ್ಕಿಂಗ್ ತಗೊಂಡಿದ್ರಿ? ಎಷ್ಟು ಕೊಯ್ಲು? 16 ಕೊಯ್ಸಿದೆ. 16 ಕೊಯ್ಲು. ಟನ್ನೇಜ್ ಎಷ್ಟು ಬಂತು ಸರ್? ಟನ್ನೇಜ್ ಅದೆಲ್ಲ ಒಂದು 30 ಟನ್ ಬಂದಿದೆ. 30 ಟನ್. ಅದು ಒಳ್ಳೆ ಇಳುವರಿ ತೆಗೆದಿದ್ದೀರಾ. ಸ್ನೇಹಿತರೆ, ನೋಡಿದ್ರಲ್ಲ, ಸುಮಾರು ಜನಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಬೀನ್ಸ್ ಇಷ್ಟು ಟನ್ ಕೊಯ್ತಾರ ಅಂತ ಹೇಳ್ಬಿಟ್ಟು ತುಂಬಾ ಜನ ಡೌಟ್ ಕೇಳ್ತೀರಾ. ಬನ್ನಿ, ನಮ್ಮ ಕಡೆಗೆ ಫಾರ್ಮರ್ಸ್ ಇದ್ದಾರೆ, ಈ ಥರ ಯಂಗ್ ಫಾರ್ಮರ್ಸು ಇದ್ದಾರೆ, ವಯಸ್ಸಾಗಿರೋರು ಇದ್ದಾರೆ. ಅವರು ಬೆಳೆಯೋ ರೀತಿಗಳನ್ನ ನೀವು ನೋಡಬೇಕಾದ್ರೆ ಒಂದ್ಸಲಿ ಯಾರಾದರೂ ಫ್ರೀ ಇರೋವಾಗ ಬಂದು ಈ ಕಡೆ ಮಾಲೂರು ತಾಲೂಕಲ್ಲಿ ಅಡ್ಡಾಡ್ರಿ. ನಮ್ಮನ್ನ ಮಾತ್ರ ಬಂದು ಆಮೇಲೆ ಬನ್ನಿ ಅಲ್ಲಿ ಕರ್ಕೊಂಡು ಮಾಡ್ಕೊಬರ್ತಾರೆ. ಇವಾಗ ಬೇಸಿಗೆ ಬಂದರೆ ಸ್ಪ್ರಿಂಕ್ಲರ್ ಹಾಕ್ತಾರೆ, ರೈನ್ ಡ್ರಿಪ್ ಹಾಕ್ತಾರೆ. ಸೊ ಈ ರೀತಿ ಮೆಥಡ್ಗಳನ್ನೆಲ್ಲ ಕಷ್ಟಪಟ್ಟು ಮಾಡೋದ್ರಿಂದ ಇಷ್ಟು ಪ್ರತಿಫಲ ಸಿಗುತ್ತೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಬಾ ಅಂದರೆ ಬರಲ್ಲ, ಏನೋ ಬರಲ್ಲ. ಸೊ ಇನ್ನ ಇದು ಸರ್, ನೀವು ಓದ್ತಾ ಇದ್ದೀರಾ ಅಥವಾ ಇದು ವೃತ್ತಿ ಇದು ಫೀಲ್ಡ್ಗೆ ಇಳಿದ್ಬಿಟ್ಟಿದ್ದೀರಾ? ಅಗ್ರಿಕಲ್ಚರ್ ಫೀಲ್ಡ್ಗೆ ನೀವು ಇನ್ನ ಇಷ್ಟು ಎಂಗೇಜ್ ಎಲ್ಲ ಯಾಕೆ ಈ ನಿರ್ಧಾರ ತಗೊಂಡ್ರಿ ಅಂತ? ಅದು ಏನೋ ಒಂಥರ ಹುಚ್ಚಾಗ್ಬಿಟ್ಟಿದೆ ಸರ್ ನಮ್ಗೆ. ಹುಚ್ಚಾಗ್ಬಿಟ್ಟಿದೆ. ಸೊ ಎಜುಕೇಶನ್ ಏನ್ ಮಾಡಿದ್ರಿ? ನಾವು ಡಿಗ್ರಿಗೆ ಸೇರಿ ನಾವು ಅಪ್ಪ ತಿರ್ಕೊಂಡ್ಬಿಟ್ರು. ಅದನ್ನ ಬಿಟ್ಬಿಟ್ಟಿದೆ. ಅದು ಸಾರಿ ಫಾರ್ ದಟ್. ಮತ್ತೆ ನಿಮ್ಮ ಅಣ್ಣ ತಮ್ಮ ಅಂದ್ರೆ ನೀವು ಎಷ್ಟು ಜನ? ನಾನು ನಮ್ಮ ತಮ್ಮನೇ ಇರೋದು. ನೀವಿಬ್ಬರೇ? ಈಗ ಅಲ್ಲಿದ್ರಲ್ಲ ಅವರು ನೀವು?
ಇಬ್ರು ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ತಿದ್ದೀರಾ. ಒಟ್ಟು ಎಷ್ಟು ಎಕರೆ ಕೃಷಿ ಮಾಡ್ತಾ ಇದ್ದಾರೆ ಸರ್? ಒಟ್ಟು ನಾವು ಒಂದು 15 ಎಕರೆ ಮಾಡ್ತಾ ಇದ್ದೀವಿ. 15 ಎಕರೆ. ಇದು ಒಂದು ಸ್ವಲ್ಪ ಟಫ್ ಅನ್ಸಿಲ್ವಾ ನಿಮ್ಗೇನೆ? ಏನು ಅನ್ಸಲ್ಲ, ಮಾಡಿದ್ರೆ ಏನು ಅನ್ಸಲ್ಲ ಸರ್. ಕಷ್ಟ ಮನಸ್ಸಿದ್ದರೆ ಮಾರ್ಗ, ಮನಸ್ಸಿದ್ದರೆ ಮಾರ್ಗ ಕಾಣಿಸ್ತದೆ. ನೀವು ಅದನ್ನ ಒಟ್ಟು 15 ಎಕರೆ ಅಂದ್ರೆ ಅಣ್ಣ ತಮ್ಮಂದ್ರೆ ಸೇರಿ ಮಾಡೋದು ಅದು ಏನು ದೊಡ್ಡವರು ಅಲ್ಲ, ಸಣ್ಣ ವಿಚಾರ ಏನಲ್ಲ. ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಪಾಪ ಹೊಸದಾಗ ಬಂದು ಅದೋ ಡಿಗ್ರಿ ಓದ್ಕೊಂಡಿದ್ದು ಬಿಟ್ಬಿಟ್ಟು ಬಂದು ಇಷ್ಟೆಲ್ಲ ನೀವು ಪ್ರಯತ್ನ ಪಟ್ಟು ಇಷ್ಟೆಲ್ಲ ನೀವು ಮಾಡ್ತಾ ಇರೋದಕ್ಕೆ ದೇವರು ಇನ್ನಷ್ಟು ಚೆನ್ನಾಗಿಟ್ಟಿರಲಿ ನಿಮ್ಮನ್ನ. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಮ್ಮ ಕಡೆಯಿಂದನೂ ನಿಮಗೆ ಒಂದು ಏನು ಶುಭನ ಹಾರೈಸ್ತೀವಿ. ಕೃಷಿಯಲ್ಲಿ ಇನ್ನಷ್ಟು ಯಶಸ್ಸು ಅಂದ್ರೆ ಇನ್ನಷ್ಟು ಚೆನ್ನಾಗಿ ಫಾರ್ಮಿಂಗ್ ಮಾಡಿ ಇನ್ನಷ್ಟು ಜನಕ್ಕೆ ಒಂದು ಮಾದರಿಯಾಗಿ ಇರಿ. ಯುವ ರೈತರು ಯಾಕಂತ ಹೇಳಿದ್ರೆ ಮುಂದಕ್ಕೆ ಮಾದರಿ ಆಗ್ತಾರೆ. ಇವಾಗ ಹಳೆ ಮೆಥಡ್ಗಳೆಲ್ಲ ಹೋಗ್ತಾ ಇದೆ, ಯುವ ರೈತರು ಹೊಸ ಮೆಥಡ್ಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಇನ್ನೊಬ್ರಿಗೆ ಮಾದರಿಯಾಗಿ ನೀವು ಬೆಳೀರಿ ಅಂತ ನಾವು ಕೇಳ್ಕೊಂತೀವಿ. ಧನ್ಯವಾದಗಳು.